ಈಗಾಗಲೇ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಕೆ ಆಯಿತು. ಚಾರ್ಜ್ ಶೀಟ್ ಸಲ್ಲಿಕೆ ಆಗ್ತಾ ಇದ್ದ ಹಾಗೆಯೇ ಜಾಮೀನಿಗೆ ಅರ್ಜಿ ಸಲ್ಲಿಸುವ ಸಿದ್ಧತೆಗಳು ನಡೀತಾ ಇದೆ. ಚಾರ್ಜ್ ಶೀಟ್ ಸಲ್ಲಿಕೆ ಆಗ್ತಾ ಇದ್ದ ಹಾಗೆಯೇ ಜಾಮೀನಿಗೆ ಅರ್ಜಿ ಸಲ್ಲಿಸ್ತಾರಂತೆ. ದರ್ಶನ್ ಮತ್ತು ಪವಿತ್ರ ಗೌಡ ಇವತ್ತು ಜಾಮೀನಿಗೆ ಅರ್ಜಿ ಸಲ್ಲಿಸುವ ಸಾಧ್ಯತೆ ಇದೆ. ದರ್ಶನ್ ಸೆಷನ್ಸ್ ಕೋರ್ಟ್ಗೆ, ಪವಿತ್ರ ಹೈಕೋರ್ಟ್ಗೆ ಅರ್ಜಿ. ಅಂದರೆ ಪವಿತ್ರ ಅದು ಸೆಷನ್ಸ್ ಕೋರ್ಟಲ್ಲಿ ರಿಜೆಕ್ಟ್ ಆಗಿತ್ತಲ್ಲ, ಹಾಗಾಗಿ ಅವ್ರು ಹೈಕೋರ್ಟ್ಗೆ ಹೋಗಲೇಬೇಕು. ದರ್ಶನ್ ಮಾತ್ರ ಸೆಷನ್ಸ್ ಕೋರ್ಟಿಂದನೇ ಮತ್ತೆ ಆರಂಭ ಮಾಡ್ತಾ ಇದ್ದಾರೆ. ಹಿರಿಯ ವಕೀಲ ಸಿ ವಿ ನಾಗೇಶ್ ಅವರು ದರ್ಶನ್ ಪರ ವಾದ ಮಂಡಿಸುವಂತಹ ಸಾಧ್ಯತೆಗಳಿವೆ ಅಂತ ಹೇಳಲಾಗ್ತಾ ಇದೆ. ನಿನ್ನೆನೇ ಹಾಗೆ ನೋಡೋಕೆ ಹೋದರೆ ಬೇಲ್ಗೆ ಅಪ್ಲಿಕೇಶನ್ ಹಾಕೋತಾರೆ ಅಂತ ಹೇಳಲಾಗಿತ್ತು, ಬಟ್ ಹಾಕಿಲ್ಲ. ಈಗಾಗಲೇ ಅವ್ರಿಗೆ ಹೋಗಿ ಸೈನೆಲ್ಲ ತೊಗೊಂಬಂದಿದ್ದಾರೆ ಲಾಯರು. ಹಾಗಾಗಿ ಇವಾಗ ದರ್ಶನ್ ಸೆಷನ್ಸ್ ಕೋರ್ಟ್ಗೆ ಹೋಗ್ತಾರೆ ಅಂತ. ದರ್ಶನ್ ಹಾಗೂ ಪವಿತ್ರ ಗೌಡರಿಂದ ಜಾಮೀನು ಅರ್ಜಿ ಸಲ್ಲಿಕೆಗೆ ತಯಾರಿ ನಡೆದಿದೆ. ಅವರಲ್ಲ, ಅವ್ರ ಪರ ವಕೀಲರು ಮಾಡ್ತಾರೆ. ಸೆಷನ್ಸ್ ಕೋರ್ಟ್ನಲ್ಲಿ ಜಾಮೀನು ಅರ್ಜಿಯನ್ನು ದರ್ಶನ್ ಸಲ್ಲಿಸ್ತಾರೆ. ಹೇಳಿದ್ನಲ್ಲ, ಅವರು ಫಸ್ಟ್ ಟೈಮ್ ಹಾಕ್ತಿರೋದ್ರಿಂದ ಸೆಷನ್ಸ್ ಕೋರ್ಟ್ಗೆ, ಲೋವರ್ ಕೋರ್ಟ್ಗೆ ಹಾಕ್ಕೋಬೇಕು. ಹಿರಿಯ ವಕೀಲ ಸಿ ವಿ ನಾಗೇಶ್ ದರ್ಶನ್ ಪರ ವಾದ ಮಂಡನೆ ಮಾಡುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಈ ಸಂಬಂಧ ಪತ್ನಿ ಮತ್ತು ಸಹೋದರನ ಬಳಿ ದರ್ಶನ್ ಮಾತನಾಡಿದಾರಂತೆ. ಈಗಾಗಲೇ ಪವಿತ್ರ ಗೌಡ ಜಾಮೀನಿಗೆ ಅರ್ಜಿ ಸಲ್ಲಿಸಿ ಅದು ವಜಾ ಆಗಿತ್ತು ಸೆಷನ್ಸ್ ಕೋರ್ಟಲ್ಲಿ. ಈ ಹಿನ್ನೆಲೆಯಲ್ಲಿ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ A1 ಪವಿತ್ರ ಗೌಡ. ಅವರೊಬ್ಬರೇ ಅಲ್ಲ, ಅನುಕುಮಾರ್ ಕೂಡ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ ಅಂತ ಮಾಹಿತಿ. ಚಾರ್ಜ್ ಶೀಟ್ ಸಲ್ಲಿಕೆಗಾಗಿ ಕಾದಿದ್ರು ರೇಣುಕಾಸ್ವಾಮಿಯ ಕೊಲೆ ಆರೋಪಿಗಳು ಎಲ್ಲರೂ ಕೂಡ. ಸಲ್ಲಿಕೆ ಆಗ್ತಾ ಇದ್ದ ಹಾಗೆಯೇ ಒಬ್ಬೊಬ್ಬರೇ ಜಾಮೀನಿಗೆ ಅರ್ಜಿ ಸಲ್ಲಿಕೆಗೆ ಸಿದ್ಧತೆಯನ್ನು ಮಾಡ್ಕೋತಾ ಇದ್ದಾರೆ. ನಿನ್ನೆಯಷ್ಟೇ ಕೊಲೆ ಆರೋಪಿಗಳಾದ ನಿಖಿಲ್ ಮತ್ತು ಕಾರ್ತಿಕ್ ಜಾಮೀನಿಗೆ ಅರ್ಜಿಯನ್ನು ಹಾಕ್ಕೊಂಡಿದ್ದಾರೆ. ಸೆಷನ್ಸ್ ಕೋರ್ಟ್ನಲ್ಲಿ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಈ ಆರೋಪಿಗಳು. ಇವತ್ತು ಇಬ್ಬರು ಆರೋಪಿಗಳ ಅರ್ಜಿಯ ವಿಚಾರಣೆಯನ್ನು ಕೋರ್ಟ್ ನಡೆಸುತ್ತೆ. ಯಾರು ಅಂತಂದರೆ ನಿಖಿಲ್ ನಾಯಕ್ ಮತ್ತು ಕಾರ್ತಿಕ್ ಅಲಿಯಾಸ್ ಕಪ್ಪೆ. ಇವರಿಬ್ಬರದು ಕೂಡ ಇವತ್ತು ಬರುತ್ತೆ. ದರ್ಶನ್ ಅವರು ಇನ್ನೂ ಹಾಕ್ಕೊಂಡಿಲ್ಲ, ಸೊ ಹಾಕ್ಕೋತಾರೆ ಅಂತ ಇವತ್ತು ಮಾಹಿತಿ ಇದೆ. ನೋಡೋಣ ಯಾರಿಗೆ ಜಾಮೀನು ಕೊಡ್ತಾರೋ, ಯಾರು ಕೊಡಲ್ವೋ, ಈಗಲೇ ಸಿಗುತ್ತೋ ಸಿಗಲ್ವೋ. ಈ ಚಾರ್ಜ್ ಶೀಟಲ್ಲಿರೋ ಅಂಶಗಳನ್ನು ನೋಡ್ತಾ ಇದ್ದರೆ ನನ್ನ ಪ್ರಕಾರ ಒಂದು ಮೊದಲ 10 ಆರೋಪಿಗಳಿಗೆ ಸದ್ಯಕ್ಕೆ ಸಿಗೋದೇ ಇಲ್ಲ. ಅದರಲ್ಲೂ 302 ಯಾರ್ಯಾರ ಮೇಲೆ ಹಾಕಿದ್ದಾರೆ, ಒಟ್ಟು 14 ಜನ. ಈ 14 ಜನರಿಗೂ 302 ಅಂದರೆ ಕೊಲೆ ಕೇಸ್ ಆಗಿರೋದ್ರಿಂದ ಸದ್ಯಕ್ಕೆ ಜಾಮೀನು ಸಿಗದೇ ಇಲ್ಲ ಅಂತ ನಾನು ಹೇಳಲ್ಲ, ಬಟ್ ಸದ್ಯಕ್ಕೆ ಸಿಗಲ್ಲ ಅಂತಕ್ಕಂಥ ಮಾಹಿತಿಗಳು ಲಭ್ಯ ಆಗ್ತಾ ಇದೆ.